ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅಂದ್ಕೊಳ್ತಾ ನಾವು ಕೂಡ ಆರಾಮಾಗಿದ್ದೀವಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಸಂಡೇ ರೂಟೀನ್ನ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಬ್ಲಾಗಲ್ಲಿ ಏನೇನಿರುತ್ತೆ ಅಂತ ನಾನು ಹಂಗೆ ವಾಯ್ಸ್ ಓವರ್ ಇಲ್ಲದೇ ರಾ ವೀಡಿಯೋನ ಹಾಕ್ತಾಯಿದ್ದೀನಿ. ಹಂಗೆ ನೋಡೋಕ್ಕೆ ಚೆನ್ನಾಗಿರುತ್ತೆ. ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿರಿ. ಫ್ರೆಂಡ್ಸ್, ಇಡ್ಲಿ ಜೊತೆ ರವೆ ಇಡ್ಲಿ ಜೊತೆ ಸಾಗು ಮತ್ತು ಪೊಟ್ಯಾಟೊ ಸಾಗು ಇದು ಅಂದರೆ ನಾನು ಇವ್ರಿಗೆ ಹೇಳ್ತೀನಿ ನೋಡಿ, ಆಲೂಗಡ್ಡೆ ಸಾಗು ಮತ್ತು ರವೆ ಇಡ್ಲಿ ಇವತ್ತಿನ ತಿಂಡಿ. ಎಷ್ಟೇ? ಹೇ ಹೊಚ್ಚ ಸರಿ, ಫಸ್ಟ್ ಇಷ್ಟು ಖಾಲಿ ಮಾಡು, ಆಮೇಲೆ ಹಾಕ್ತೀನ ಎಲ್ಲ. ಚಟ್ನಿ ಹಾಕೋದು, ಹಾಂ ಕರಿಬೇವು ಸೊಪ್ಪು ಹಾಕೋದು, ನಿಮಗೆ ಕರಿಬೇವು ಸೊಪ್ಪು ಹಾಕೋದೇ ಅದು. ಈ ಕಡೆ ಬಾ, ಇಲ್ಲಿ ಪಪ್ಪನ ಪಕ್ಕ ಇಲ್ಲಿ. ಚೆನ್ನಾಗೈತಾ? ಇವರಿಬ್ಬರು ಸ್ನಾನ ಮಾಡಿಲ್ಲ, ಇವ್ರಿಗೆ ಇಬ್ಬರಿಗೂ ತಲೆ ಸ್ನಾನ ಮಾಡಿಸ್ಬೇಕು. ಹಾಗಾಗಿ ತಿಂಡಿ ತಿಂದಮೇಲೆ ಮಾಡಿಸಿದ್ರಾಯ್ತು ಅಂತ ಹೇಳಿದ್ದೀನಿ. ಯಾಕಂದರೆ ತಿಂಡಿ ತಣ್ಣಗಾದ್ಮೇಲೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಅದಕ್ಕೆ ಇವತ್ತೇನು ಸಂಡೇ ನಡೆಯುತ್ತೆ, ಪರವಾಗಿಲ್ಲ. ತಲೆ ಸ್ನಾನ ಮಾಡಿಸ್ಬೇಕು 3 ಜನದ್ದು. ಹಾಗಾಗಿ ಫಸ್ಟ್ ತಿಂಡಿ ತಿನ್ನಿರಿ, ಆಮೇಲೆ ನಿಧಾನಕ್ಕೆ ಮಾಡಿಸ್ತೀನಿ ಅಂತ ಹೇಳಿದ ಮೇಲೆ ತಿಂಡಿ ತಿಂತವ್ರೆ. ತಿಂಡಿ ತಿಂದು ಮುಗಿಸಿ ಆರಾಮಾಗಿ ಸ್ನಾನ ಮಾಡ್ಬೋದು. ಇವತ್ತೇನು ಪರವಾಗಿಲ್ಲ, ಸಂಡೇ ನಡೀತೈತೆ. ಹಾಗಾಗಿ ತಿನ್ನಿರಿ. ಚೆನ್ನಾಗೈತಾ? ಚೆನ್ನಾಗೈತಾ? ಫ್ರೆಂಡ್ಸ್, ಇದು ಊರಿಗೆ ಹೋಗಿ ಬಂದಿರೋ ಸೂಟ್ಕೇಸ್ಗಳು, ಬ್ಯಾಗ್ಗಳೆಲ್ಲ ತೊಳೆದು ಇವಾಗ ಮೇಲೆತ್ತಾ ಇದ್ದೀವಿ. ಇನ್ನು ಊರಿಗೆ ಹೋಗೋದೆಲ್ಲ ಮುಗೀತು. ಹಾಗಾಗಿ ಹಾಂ ಯಾವುದು ಬ್ಲೂನಾ ವೈಟಾ? ರಾತ್ರಿನ ತೊಳೆದು ಇಟ್ಟಿದ್ದೇನೆ ಟೆರೆಸ್ ಮೇಲೆ. ಫುಲ್ ಎಲ್ಲ ಬಿಸಿಲಿಗೆ, ಇವಾಗ ಬಿಸಿಲಿಗೆ ಕೇಳಬೇಕಾ ಅಷ್ಟು ಸ್ಪೀಡಾಗಿ ಒಣಗ್ತವು. ಈಗನ್ನೆಲ್ಲ ಮೇಲೆ ನೀಟಾಗಿ ಕಟ್ಟಿ ನೆಕ್ಸ್ಟ್ ಊರಿಗೆ ಹೋದ್ರಷ್ಟೇ ಇನ್ನು ತೆಗಿಯೋದು. ಹಾಗಾಗಿ ಕ್ಲೀನಾಗಿ ವಾಶ್ ಮಾಡಿ ಇವಾಗ ಅಂದರೆ ಇಟ್ಟಿದ್ದೀವಿ. ನಮ್ಮ ಮನೆಯವ್ರು ಬಂದು ಮೇಲಿರ್ತಾರೆ. ನಿಮ್ದು ಯೆಲ್ಲೋ ಕಲರ್ದು ಅದು ಪ್ಲಾಜೋ ದೊಡ್ಡ ಸೆಟ್ ಆಗೈತಿ. ಯೆಲ್ಲೋ ಕಲರ್ ಡ್ರೆಸ್ ಜಾತ್ರೆಗೆ ಹಾಕೊಂಡಿದ್ದಲ್ಲ, ಅದರಲ್ಲಿ ಇಲ್ಲ ಮಡ್ಚಿಟ್ಟಿಲ್ವಾಗ ಒಳಗೆ ಅದನ್ನ ಕೊಡಿಲ್ ಒಗ್ದಿಲ್ಲ. ಇಲ್ಲ, ಊರಾಗಿಂದ ಹಾಕೊಂಡ್ಬಂದಿಲ್ಲ, ಊರಾಗ ಹಾಕೊಂಡಿಲ್ಲಲ್ಲ. ಫಸ್ಟ್ ಸ್ನಾನ, ಆಮೇಲೆ ಮ್ಯಾಂಗೋ. ಬ್ರಷ್ ಮಾಡಿ ಆಗ ಬೆಳಗ್ಗೆ ತಳಿಲ್ಲ. ಓ ಎಣ್ಣೆ ಬರುತ್ತಲ್ಲ ಅವ್ನು ಚಲ್, ಬುಟ್ಟಿಲಿರೋ ಚಲ್, ಮತ್ತೆ ಸ್ಟಾರ್ಟ್ ಮಾಡ್ಬೇಕು. ನಿಂಗೆ ಮತ್ತೆ ಬರುತ್ತಲ್ಲ ನೀರು, ಬಿಸಿನೀರು ಬರುತ್ತಲ್ಲ. ಬಾಯಿ ವಸಿಷ್ಠ ತಡ್ಕೊಂತೀರ್ನ. ಇವತ್ತೆಲ್ಲರದು ತಲೆ ಸ್ನಾನ ಸಂಡೇ ಆಗಿರೋದ್ರಿಂದ ಒಬ್ಬೊಬ್ರದೇ ಮಾಡ್ಸೋ ಅಷ್ಟ್ರಲ್ಲಿ ಮಧ್ಯಾಹ್ನ ಆಗೋಯ್ತು ನನಗೆ. ಮತ್ತು ಮ್ಯಾಂಗೋ ಬೇಕಂತ ಇವ್ರಿಗೆ. ದೇವ್ರಿಗೆ ನಮಸ್ಕಾರ ಮಾಡ್ದ? ಅವಳ ಹೆಸರು
ಆ ಕೆಂಚಿ ಅಂತೆ. ಅವಳ ಹೆಸರು ಕೇಳ್ತಿದ್ಯಾ? ಕೆಂಚಿ ವಾಂತಿ ಬರ್ತೀವಿ. ವಾಂತಿ ಒಂದು ಪ್ಲೇಟ್ ಲೇಟ್ ಮಾವಿನ ಹಣ್ಣು ಕಟ್ ಮಾಡಕ್ಕೆ ಚಾಕು ತಮ್ಮ. ಹೋಗ್ಲಿಲ್ಲ. ಎಲ್ಲ ಕಟ್ ಮಾಡ್ಬಿಟ್ಟು ಸುಮ್ಮನೆ ಇರ್ಬೇಕಾ, ಆಮೇಲೆ ತಗೋಬೇಕು. ಸರಿನಾ? ಬಟ್ಟೆ ಮೇಲೆ ಏನಾರ ಚೆಲ್ಕೊಂಡ್ರಿ ಅವ್ರಿಗೆ ತೊಳೆಕ್ ಹಚ್ಚಲ್ಲ. ನಿಮ್ಮ ಬಟ್ಟೆ ನಿಮ್ಮನ್ನ ತೊಳೆಕ್ ಹಚ್ತೀನಿ ಮತ್ತೆ. ಬಟ್ಟೆ ಮೇಲೆ ಚೆಲ್ಲಿದ್ರೆ ಅದು ಕಲೆ ಹೋಗಂಗಿಲ್ಲ. ಎರಡು ಒಂದೇ ಕಣ. ಸೆಕೆಂಡ್ ಲೆಕ್ಕನೇ ನಿಮಿಷ. ಫ್ರೆಂಡ್ಸ್ ಇದು ಯಾರು ಬಗ್ಗೋರು? ನಮ್ಮಟ್ಟಿ ಬಾಯಲ್ಲಿ ನೀರು ಬಂತು. ನಿಜ ತಿಂದ ಇಂಥ ಹುಳಿಲಾಗ್ಲಿ 2 ತಿಂದೊಳ್ಳಿ ತಿನ್ನ. ನಾನೇ ಫಸ್ಟ್ ತಿಂತಿರೋದು. ಇರುವೊಳಗಿಲ್ಲ. ಅದರಲ್ಲಿ ಸಿಪ್ಪೆ ಹಾಕ್ರಿ. ಹುಳಿ ಇಪ್ಪಾಯ್ದ. ನಮ್ಮ ವಸಿಷ್ಠ ವಿತೌಟ್ ಸಪೋರ್ಟಿಂಗ್ ವೀಲ್ ಇಲ್ದೇ ಸೈಕಲ್ ಓಡಿಸ್ತಾ ಅಂತೆ. ಹಂಗಾಗಿ ಅವ್ನಿಗೀಗ ಒಂದು ವೀಲ್ ತೆಗೆದುಕೊಡ್ಬೇಕು ಅಂತ ಹಠ ಹಿಡ್ದಾನೆ. ಅವರಪ್ಪನ ಜೊತೆ ತೆಗೆಸ್ಕೊತಾನೆ. ಬುಟ್ಟಿನೇ ತೆಗೀರಿ ಅದನ್ನು ಮುಂದೆ. ಬುಟ್ಟಿ ಮತ್ತು ಈ ಬ್ಯಾಕ್ ಸೀಟ್ ಇದು ಇದ್ದರೆ ಕುತ್ಕೊಳ್ಳೋಕ್ಕೆ ಸರಿ ಹೋಗಂಗಿಲ್ಲ. ಅದು ಹಿಂಗೆ ಹೊಡಿತಾ ಹಿಂಗೆ ಸೀಟ್ ಮೇಲೆ ಹತ್ತಿ ಕುತ್ಕೊಳ್ಳೋವಾಗ ಇದು ಅಡ್ಡ ಬರ್ತೈತಿ. ಹಂಗಾಗಿ ಅದನ್ನು ತೆಗಿಬೇಕು. ಮತ್ತು ಒಂದು ಸ್ವಲ್ಪ ಸೀಟ್ ಹೈಟ್ ಮಾಡಬೇಕು. ಬುಟ್ಟಿ ತೆಗಿಬೇಕು. ಒಂದು ವೀಲ್ ಇರಲಿ ಸೈಡಿಂದು, ಒಂದು ಸಪೋರ್ಟಿಂದ ತೆಗೀರಿ ಅಷ್ಟೇ. ಅವಂಗ ಈ ಕಡೆಲ್ದು ಇರಲಿ ವೀಲ್, ಈ ಕಡೆಯಲ್ಲಿ ತೆಗೀರಿ. ಯಾಕಂದರೆ ಬಿದ್ದರೆ ಈ ಕಡೆ ಕಾಲಿಡ್ತಾನೆ. ಲೆಫ್ಟ್ ಸೈಡು ಸಪೋರ್ಟ್ ಬೇಡ. ರೈಟ್ ಸೈಡಿಗೆ ಅವ್ನಿಗೆ ಇಳಿಯೋಕ್ಕಾಗಲ್ಲ. ಆ ಕಡೆದು ವೀಲ್ ಇರಲಿ. ಅದು ಅಲ್ಲೇ ಹೋಗಿ ಬಿಚ್ಚಿಸ್ಕೊಂಬರ್ಬೇಕನ್ನ ಸೈಕಲ್ ಅಂಗಡೀಲಿ. ಬರಲಿಲ್ವಾ? ಇವಾಗಿಂದ ಅದು ನಾ ಪಾತ್ರೆ ತೊಳೆಯೋದೈತೆ. ಪಾತ್ರೆ ತೊಳೆದ ಸೈಕಲ್ ರಿಪೇರಿ. ಸೈಕಲ್ ರಿಪೇರಿ ಅಲ್ಲ, ಸೈಕಲ್ದು ಅದೇನೋ ಪಾರ್ಟ್ಸ್ ಸ್ವಲ್ಪ ತೆಗಿಬೇಕಂತೆ. ತೆಗಿತಾವ್ರೆ. ನಾವು ಪಾತ್ರೆ ತೊಳೆಯೋದೈತೆ. ಪಾತ್ರೆ ತೊಳ್ಕೊತೀವಿ. ಟೈಮ್ ಒಂದು 4:15 ಆಯ್ತು. ಹಾಂ, ತೆಗೆದು ಕೊಟ್ಮೇಲೆ ತೊಳಿತೀನಿ. ಇವರಿಬ್ರು ಸೈಕಲ್ ರಿಪೇರಿ ನಡೆಸೋರೆ. ಅವರಿಬ್ರು ಫೋನ್ ನೋಡ್ತವ್ರೆ. ನಾವು ಪಾತ್ರೆ ತೊಳ್ಕೊಬೇಕು, ಕಸ ಗುಡಿಸ್ಕೋಬೇಕು, ಬಟ್ಟೆ ಯಾಕೆ ಇದೈತಲ್ಲ. ಫಸ್ಟ್ ಇದನ್ನ ಹೊಡಿಯೋದು ಕಲಿ. ನೀ 5th ಆಗೋವರೆಗೂ ನಿಂಗೆ ಸೈಕಲ್ ಕೊಡ್ಸಲ್ಲ. 5th ಆಗೋವರೆಗೂ ಇದೇ ಸೈಕಲೇ ಓಡಿಸ್ಬೇಕು. 5th ಆದಮೇಲೆ ಗೇರ್ ಸೈಕಲ್ ಬರುತ್ತಲ್ಲ ಅಂಥದ್ದು ಬೇಕಾದ್ರೆ ಕೊಡಿಸ್ತೀನಿ. ನೀವು ಹೊಡಿಯೋದು ಕಲಿ ಫಸ್ಟ್. ಇದರಲ್ಲಿ ಫಸ್ಟ್ ಅದನ್ನ ಸುಮ್ಮನೆ ಒಯ್ದು ಬಿಡ್ರಿ. ಗಾನನ್ ಕರ್ಕೊಂಡು ಹೋಗಿ ಮಾಡಿಸ್ಕೊಂಬಂದ್ಬಿಡ್ರಿ. ಅವಳು ಹಿಂದೆ ಹಿಡ್ಕೊಂಡು ಕೂತ್ಕೋತಾಳೆ. ಹಾಂ, ಸೈಕಲ್ ಶಾಪ್ಗೆ ಹೋಗಿ. ಇದು ಒಂದು ಸ್ಕ್ರೂ ಹೋಗೈತಿ, ಸೌಂಡ್ ಬರ್ತೈತಿ ಇಲ್ಲಿ. ಇದು ಹೌದಾ, ಇದು ನೋಡಿದ್ದು ಹಿಂಗೆ ಅಲ್ಲಂಗಲ್ಲಾಡ್ತೈತೆ. ಇದಕ್ಕೊಂದು ಹಾಕಿಸ್ಕೊಂಡು ಸೌಂಡ್ ಇದು ಟಚ್ ಆಕೈತಿ ವೀಲ್ಗೆ. ಅಲ್ಲೋ ಮಾಡಿಸ್ಕೊಂಬರ್ರಿ. ನಾವು ಮನೇಲಿ ಮಾಡಿದ್ದಷ್ಟು ನೀಟಾಗಲ್ಲ ಅದು.
ಅದೇ ಫೋನ್ ಬಿಡು. ಗಾಳಿ ಮಾತ್ರ ಈ ಕಡೆ ತೆಗಿಸ್ಬೇಕು ಹಾ ಅಷ್ಟೇ. ಬುಟ್ಟಿ ತೆಗಿಸ್ಬೇಕು, ಬ್ಯಾಕ್ ಸೀಟ್ ತೆಗಿಸ್ಬೇಕು, ಸೀಟ್ ಅನ್ನ ಸ್ವಲ್ಪ ಹೈಟ್ ಮಾಡಿಸ್ಬೇಕು, ಮತ್ತ ಅದ ಹಿಂದ್ಗಡೆದ ನಾವ್ ಅಲ್ಲಾಡ್ತೇವೆ ಸ್ಕ್ರೂ ಹಾಕಿಸ್ಬೇಕು. ಅಷ್ಟ್ ಮಾಡಿಸ್ ಗಟ್ಟಿ ಕುತ್ಕೊ ಅನ್ನೋಳನ್ನ. ಸೈಕಲ್ ರಿಪೇರಿಗೆ ಶಾಪ್ಗೆ ತಗೊಂಡು ಹೋಗ್ತವ್ರೆ. ಅಂದ್ರೆ ಅದು ಭಾಳ ಕೆಲಸ ಐತಿ ಅದರದ. ನಮ್ಮ ಮನೆಯವ್ರಿಗೆ ಲೇಟ್ ಆಗುತ್ತೆ ಬಿಚ್ಚೋದಕ್ಕೆ ಇವಾಗ. ಮತ್ತೆ ಅದ್ರ ಒಂದೆರಡು ಸ್ಕ್ರೂಗಳು ಉದ್ರೋಗಿದಾವೆ, ಹಾಗಾಗಿ ಅದನ್ನು ಹಾಕಿಸ್ಕೊಂಡು ಬಂದಂಗೆ ಆಗುತ್ತೆ ಅಂತ ಹೇಳಿ ತಗೊಂಡು ಹೋಗ್ತವ್ರೆ. ಬೈಕ್ ಮೇಲೆ ಸ್ಕೂಟಿ ಮೇಲೆ ಇಟ್ಕೊಂಡು ಹೋಗ್ತವ್ರೆ. ಈಗ ನಾನು ಕರ್ಕೊಂಡು, ಯಾಕಂದ್ರೆ ಅದನ್ನ ಹಿಡ್ಕೊಳಕ್ ಹೋಗ್ಬೇಕಲ್ಲ. ಹಾಲ್ ಫ್ಯಾನ್ ಆಫ್ ಮಾಡ್ಬಿಡ್ತೇನೆ, ಯಾರು ಇಲ್ವಲ್ಲ. ಇಬ್ರು ನಾವು ಇಲ್ಲೇ ಹೇಳಿ ಕಳಿಸ್ತೀನಿ ಗಟ್ಟಿ. ತೊಳೆ ಮೇಲೆ ಇಟ್ಕೊಂಡು ಕುಂತೋಳ, ಮಧ್ಯೆ ಇಟ್ಟಾಳ. ಹಿಂಗೆ ಬೀಳ್ತಿದ್ದ ಸೈಕಲ್ ದೊಡ್ಡಪ್ಪ ಇಟ್ಕೊಂಡ್ರೆ ಅವರು ಗಾನ ಇಟ್ಕೊಂಡು ಅಡಿಗೆ ಮಾಡೋದು ಕ್ಲೀನ್ ಆಗುತ್ತಾ ಮತ್ತೆ ಅವೆಲ್ಲ ಸ್ಕ್ರಾಚ್ ಆಗೋವಲ್ಲ. ಏನು ಸ್ಕ್ರಾಚ್ ಆಗ್ಯಾವ? ಇದು ಅಸಿಸ್ಟೆಂಟ್ ಸೈಕಲ್ ರೆಡಿ ಮಾಡಿಸಿದ್ರು ನೋಡ್ರಿ. ಇವಾಗ ಅವನಿಗೆ ಸೈಕಲ್ ಹೊಡೆಯೋ ಥರ ಆಗಿದೆ, ಇಲ್ಲಾಂದ್ರೆ ಬೇಬಿ ಸೈಕಲ್ ಥರ ಆಗಿತ್ತು. ಏನಂದರೆ ಮುಂದ್ಗಡೆಲ್ದು ಬುಟ್ಟಿ ತೆಗ್ಸಿದ್ದಾರೆ, ಇಲ್ಲಿ ಬುಟ್ಟಿ ಇತ್ತು. ಮತ್ತು ಬ್ಯಾಕ್ ಸೀಟ್ ಅಂದರೆ ಸಪೋರ್ಟ್ ಇತ್ತಲ್ಲ ಅದನ್ನು ತೆಗ್ಸೋರೆ. ಒಂದು ವೀಲ್ ತೆಗ್ಸಿ ಇದನ್ನು ಸ್ಟ್ಯಾಂಡ್ ಹಾಕ್ಸಿದ್ದಾರೆ. ಇವಾಗ ಸೈಕಲ್ ರೀ ಅದನ್ನ ಸೈಡಿಂದ ಒಂದು ತೆಗಿಸ್ಬೇಕಿತ್ತಿಲ್ರಿ. ಚೈನಿಗೆ ಕವರ್ ಬಂದೈತಲ್ಲ ವೈಟ್ ಕಲರ್, ಚೈನಿಗೆ ಆ ಕಡೆ ಕವರ್ ಮಾಡಿದಾರೆ ನೋಡಿ. ಹಾಂ KTM ಬೈಕಾ? ಇವ್ ನೋಡಿ KTM ಬೈಕ್ ಅಂತೆ. ದೊಡ್ಡದಾಗೈತಿ ಇವಾಗ ಸೈಕಲ್. ಸ್ವಲ್ಪ ಸೀಟ್ ಹೈಟ್ ಮಾಡೋರೆ. ಇದು ಏನಕ್ಕೆ ಹೈಟ್ ಆಗೈತೆ ಅಂದ್ರೆ ಇದ್ರ ಸಪೋರ್ಟ್ ಇಲ್ಲಿ ಮಟ್ಟ ಇತ್ತಲ್ಲ, ಅದನ್ನು ತೆಗ್ದಿದ್ದಕ್ಕೆ ಇದು ಹೈಟ್ ಕಾಣತೈತೆ. ಅದು ಹಂಗೆ ಈಗ ಫುಲ್ ಸೈಕಲ್ ಚೇಂಜ್ ಆಯ್ತು. ಇವಾಗಿನ್ನ ಫುಲ್ ಅವನಿಗೆ ಒಬ್ಬನೇ ಓಡಿಸೋ ಥರ ಕಲಿಬೇಕು, ಬೇಗ ಸೈಕಲ್ ಕಲಿಸ್ಬೇಕು ಅವ್ನು. ಹಾಗಾಗಿ ಅಂತ ತೆಗ್ಸಿರೋದು ಇವಾಗ. ಫುಲ್ ಸಿಂಕ್ ಎಲ್ಲ ಕ್ಲೀನಾಗಿ ತೊಳೆದು, ಗ್ಯಾಸ್ ಸ್ಟವ್ ಎಲ್ಲ ಒರೆಸಿ, ಇಷ್ಟು ಪಾತ್ರೆ ಇವತ್ತು ಇಡ್ಲಿ ಮಾಡಿತ್ತಲ್ಲ, ಹಾಗಾಗಿ ಪಾತ್ರೆಗಳು ಜಾಸ್ತಿ ಇದ್ದಾವೆ ನೋಡ್ರಿ. ಇಲ್ಲೊಂದಷ್ಟು ತೊಳೆದಿಟ್ಟಿರೋದು ಮತ್ತು ಇಲ್ಲಿ ಇಷ್ಟು ತೊಳೆದಿರೋದು. ಗ್ಯಾಸ್ ಸ್ಟವ್ ಎಲ್ಲ ಗಲೀಜಾಗಿತ್ತು, ಟೈಲ್ಸ್ ಗಲೀಜಾಗಿತ್ತು, ಎಲ್ಲ ಅಡುಗೆ ಮನೆ ಫುಲ್ ಕ್ಲೀನ್ ಮಾಡಿದ್ದೀನಿ. ಇವಾಗ ಕಸ ಒಂದು ಗುಡಿಸ್ಕೋಬೇಕು ರೀ. ಮುಸ್ರಿ ಐತಿ ತಗೊಳ್ಳೋಣ. ದೊಡ್ಡಪ್ಪನ ಕೇಳ, ಆರಾಧ್ಯ ಮುಸ್ರಿ ಹಾಕೋಣ ಹಸುಗೆ ಅಂತ. ಕೆಲಸ ಎಲ್ಲ ಮುಗಿಸಿ ನಾನು ರೆಡಿಯಾಗಿದ್ದೀನಿ. ಅದಕ್ಕಂದರೆ ರೇಷನ್ ತರಕ್ಕಂತ ಹೇಳಿ ಹೊರಟಿದ್ದೀವಿ. ಮಂತ್ಲಿ ಗ್ರೋಸರಿ ತರಕ್ಕಂತ ಹೊರಟಿರೋದು. ನಾನು, ನಮ್ಮ ಆರಾಧ್ಯ, ವಸಿಷ್ಠ, ನಮ್ಮ ಮನೆಯವ್ರು ಹೋಗ್ತಾರೆ. ಇವಳು ಮನೇಲಿ ಇರ್ತಾಳೆ, ಕಸ ಗುಡಿಸ್ಬೇಕಲ್ಲ, ಹಾಗಾಗಿ ಬೇಗ ಹೋಗಿ ಬರಬೇಕು. ಟೈಮ್ ಒಂದು 5:15 ಆಯಿತು. ಇವಾಗ ಹೋಗಿ ರೇಷನ್ ತೊಗೊಂಡು ಬರಬೇಕು. ಬಂದಿನ್ನು ಸುಮಾರು ಕೆಲಸ ಇದೆ, ಬಟ್ಟೆ ಐರನ್ ಮಾಡೋದು. ಅದು ಯಾವಾಗ? ಇವತ್ತು ಸಿಕ್ಕಾಪಟ್ಟೆ ಬಿಸಿಲೈತೆ ಆಚೆ ಕಡೆ. ಇಂಥದ ರೋಲ್ ಬರುತ್ತೆ. ಇದನ್ನ ವಾಪಸ್ ಕೊಟ್ಟು ಇವಾಗ ರೋಲ್ ತಗೊಂಡು, ರೋಲು ನೇಮ್ ಲಿಸ್ಟ್ ಫೈಲ್ ಸ್ಕೂಲ್ ಟೀಚರ್ಸ್ ನೋಡಿ, ಅದನ್ನು ಕೊಟ್ಟುಬಿಟ್ಟು ವಾಪಸ್ ತರ. ನಿಮ್ಮದು ವೈಟ್ ಐತೆ, ನಂದು ಬ್ಲ್ಯಾಕ್ ಐತೆ. ಅದೇ
ಹಾಕೊಂಬ ಚಪ್ಲಿನ, ಚಪ್ಲಿ ಹಾಕೋ. ಇದ್ರೊಳಗೆ ಇಡ, ಬೇಡ ಗಟ್ಟಿ ಆಗುತ್ತೆ. ಇರ್ಲಿ ಇಡ, ಏನಾಗಲ್ಲ. ಒಂದು ಒಂದು ದಿವಸನೂ ದೂಕಿಲ್ಲ. ಏನ ಒಂದು ಎರಡೇ ತಗೋರಿ ಸಾಕು. ಮಮ್ಮಿ ಟಾಟಾಸ್ ಮಮ್ಮಿ ಟಾಟಾ ಐತಿ ಫ್ರೀ ಇದ್ದು ಲಾಸ್ಟ್ ಟೈಮ್. ಲಾಸ್ಟಿಗೆ ಪರವಾಗಿತ್ತು ಕೊಡಿಸ್ದೆ. ಕಿಂಡರ್ ಜಾಯ್ ಕೊಡಿಸಲ್ಲ ನಾನು. ಮತ್ತೆ ಏನು ಕೊಡಿಸ್ದೆ? ಡ್ರೈ ಫ್ರೂಟ್ ತಗೊಳ್ಳೋದ್ರೆ ತಗೋ. ಮಮ್ಮಿ ಇದು ಬೇಡ ಬೇಡ ಏನಂತಾರಲ್ಲ ಅರೆ ನಿಂಗೆ ಚಾಕ್ಲೇಟ್ ಫ್ಲೇವರ್ ಇಷ್ಟನಾ? ನಂಗೆ ಅಲ್ಲಿ ಇರಬೇಕು. ಯಾವುದು? ನಡೀರಿ ಮುಂದಕ್ಕೆ ನಡೀರಿ. ಬಿಸ್ಕೆಟ್ ಏನು? ಏನಿಲ್ಲ, ಪಾರ್ಲೇಜಿ. ಪಾರಾಜಿ ಬೆಳಗ್ಗೆ ತಂದಿದ್ವಿ. ಸರಿ ರಸ್ಕ್ ತೊಗೊಳ್ಳೋಣ. ರಸ್ಕು ಬೇಡ ನಂಗೆ ಏನೂ ಇಷ್ಟ ಇಲ್ಲ ಬಿಸ್ಕೆಟ್. ಪಾರ್ಲೇಜಿ ಬೇಡವಂಗಾದ್ರೆ ನಂಗೆ ನೀರು ಬೇಕು. ರಸ್ಕ್ ತಗೋ ನಡಿ, ಬಡ ನಡಿಬೇಕು. ನೋಡಲ್ಲ ಇದು ಎರಡೇ ದೊಡ್ಡದೇ ಐತೆ. ಆಯ್ತಾ? ಹ್ಞೂ ಅದನ್ನೇ ಇಡು, ದೊಡ್ಡದಿದ್ರೆ ಇಡು, ಚಿಕ್ಕದು ಬೇಡ. ಮಮ್ಮಿ ಕಡೆ ಆಗ್ಬೇಕಾ? ಅಲ್ಲ ಕೊಡು, ನೀರು ಕುಡಿಯಂಗಾಗೈತೆ ಅಂತನೋ ನಿಮಗೆ? ನೀರು ಕುಡಿಯೋದೆಲ್ಲ ಏನಿರುತ್ತೆ? ನೀರು ಕುಡಿಯಕ್ಕೆ ಹೋಗೋಣ, ನೀರಡಿಕಾಗೈತೆ ಅಲ್ಲಿ ಇದನ್ನ ತಗೊಂಡ್ತೀರಾ? ಸ್ವಲ್ಪ. ಸೋಪ್ ಇಡಕ್ಕೆ. ತ್ರೀ ಮೆಂಬರ್ಸ್ ಒಂದೊಂದು ಬೇರೆ ಬೇರೆ ತೊಗೊಂಡ್ಬಿಡ್ರಿ, ಅದು ಬೇಡ. ಚಿಕ್ಕದು ಲೇಸ್ ಇದೆಯಲ್ಲ ಚೆನ್ನಾಗಿರೋ, ಅದು ತಿನ್ನಬಾರ್ದು. ತಿಂದರೆ ಲೇಸ್ ಅಷ್ಟೇ ತಿನ್ರಿ. ನಡೀರಿ ಪುಳಿಯೋಗರೆ ಪೌಡರ್ ಅಲ್ಲ ಯಾಕೆ ಎಷ್ಟು ಬೇಕಾದ್ರೆ? ಜಾಮೂನ್ ತಿಂತೀರಾ? ತಗೊಳ್ಳೋಣ. ಜಾಮೂನ್ ತಿನ್ನಲ್ವಾ? ರೆಡಿ ಅಲ್ಲ, ನಾನು ಮಾಡ್ತೀನಿ ಮನೆಯಲ್ಲಿ. ತಗೊಳ್ಳ ಒಂದೇ ಇಲ್ಲ ಆಯ್ತಾ? ಹಿಡ್ಕೊಂಡು ಕಣ್ಣಿಗೆ ಪೋಲ್ ಆಗತ್ತೆ ನನಗೆ. ತಲೆಗೆ ತಲೆಗೂ ಪೋಲ್ ಆಗುತ್ತೆ. ಇಡು. ಏನು 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 ಸ್ವಲ್ಪ ಸಾಕಾ? ಕೇಕು ಬಂದ್ಮೇಲೆ ಒಬ್ಬ ನೋಡ್ಕೊಳ್ತೀಯ? ನಾಳೆ ಸ್ಕೂಲಿಗೆ ನಿಮಗೆ ಫೋನ್ ಮಾಡ್ಬೇಕಂತ ಇದ್ದೇನೆ ಸಾಯಂಕಾಲ. ಫ್ರೀ ಇರ್ತಿರ್ತೀವಿ. ಕಾಫಿ ಐತೆನಾ? ಹಾಂ ಬಿಸಿ ಇರ್ತೀರ, ಯಾಕೆ ಸುಮ್ಮನೆ ಅಂತೇಳಿ ಮಾಡಿರಲ್ಲ ನಾನೇ ಅಲ್ಲ. ಇಲ್ಲಿಡ್ರಿ. ಮಮ್ಮಿ ಅವಳಿಗೊಂದು ಕೊಡು, ಆರಾಧ್ಯಂದು ಅದು ಮುಕ್ಕಲಿಗೆನಾ? ನಿಂದು ತಗೋ, ಗಾನಕ್ಕೊಂದು ಕೊಡು. ಸರಿ ಆಯ್ತು. ಸರಿ 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 ಕುಡಿ. ಈಗ ನೀರು ಎಷ್ಟು ಕುಡಿತೀಯ ಮನೆ? ಎಷ್ಟಿದಾವಲ್ಲ ಇದರಲ್ಲಿ? 10 ರೂಪೀಸ್ ತಾನೆ ಈಗ. ನಮ್ಮ ಊರ ಒಳಗೆ ಇಷ್ಟಿಷ್ಟೇ ಬರ್ತದೆ. ಅವ್ರು 5 ರೂಪೀಸ್ದು ಇಷ್ಟಿಷ್ಟ ಬರೋದು. ಸ್ವಲ್ಪ ನಂಗೂ ಸ್ವಲ್ಪ ನೀರು ಕೊಡು. ಗಾನ ನೀರು ಕೊಡು ಒಂದು ಸ್ವಲ್ಪ. ನಂಗೂ
ಅಲ್ಲಿ ಅಷ್ಟು ನಿಂಗೆ ಬಾಯಿ ಮಾಡಕ್ತೈತಿ ಅಂತೀನಿ. ಬಂದೆ ರೇಷನ್ ತಂದು ಚಿಪ್ಸ್ ತಿಂದ್ವಿ. ಖಾರ ಗಿಂಡಿ ಐತಲ್ಲ ಇಲ್ಲಿ ಕೊಡು ನಿಮಗೆ ಹಂಗೂ ಅಂತ ಹಾಲು ಕಾಯಿಸೈತಿ ಎಲ್ಲ. ಮನೆಗೆ ಕಾಸಿಲ್ಲ, ಬಿಸಿ ಇತ್ತು. ತವ್ರಿ ಯಜಮಾನ್ ಈ ಯಜಮಾನ್ ನೀವು ಹೇಳಿದ್ದ ಯಜಮಾನ್ರು ಅವರು ಮನೆ ಯಜಮಾನ. ರೋಲ್ ನೋಡ್ದಿನ ಬೈಂಡಿಂಗ್ ಅಂತ ರೋಲ್ ಅದೊಂದೇ ಅಂತ ಮತ್ತೆ ಬರಲ್ಲ ಅಂತ. ಓಪನ್ ಏನು ಬೇಡ, ಅವಳು ಮುಗಿದ ಮೇಲೆ ತಾನೇ ಹಾಕ್ಕೊಂತಾಳೆ ಅಂಟಿಸ್ಕೊಂಡು. ಬರ್ತೀರಾ ನಾಳೆ ಬೇಗ ಬರ್ತೀರಾ ತಾನೇ? ಯಾಕೆ ಬೋರಾ ಇಸ್ತ್ರಿನಾರ ಮಾಡೋ ಅನ್ಸರಿವಾ ಮಾಡಿಸ್ಕೊಂಬಂದೆ ನಾನು ಇಂಜೆಕ್ಷನ್. ಈಗ ಊಟದ ಟೈಮ್ ಆಯ್ತು, 8 ಗಂಟೆ ಆಯ್ತು. ಈಗ ನಾನು ಇಂಜೆಕ್ಷನ್ ಮಾಡಿಸ್ಕೊಂಬರ್ತೀನಿ. ಇಂಜೆಕ್ಷನ್ ಆದಮೇಲೆ ಕೇಕ್ ತಿನ್ನನ್ರಿ ಅಂದಿದ್ದೆ. ಅದೆಲ್ಲ ಹಾಳಾಗತ್ತೆ ನೀನ ಹುಚ್ಚ. ಇದನ್ನ ಹಾಕಿರೋದು ನೋಡಿ, ಒಂದು ಇಟ್ರೆ ಹೊರಗೆ ಬಂದೈತೆ ನೋಡಿದು. ಇಲ್ಲ, ಅದು ಬೇರೆ ಟ್ರಿಕ್ ಅನ್ನ. ಇದು ನೋಡಲ್ಲಿ ನೀನು ಹಾಕಿದ್ದು ಹಂಗೆ ಒಂಚೂರು ಹೊರಗೆ ಬಂದೈತಿ. ನೀಟಾಗಿ ಹಾಕಬೇಕು, ಕೆಲಸ ನೀಟ್ ಮಾಡಬೇಕು ಯಾವಾಗಲೂ. ಈ ಥರ ಇದು ವೇಸ್ಟ್ ಆಗಲಿ, ಯಾಕೆ ಕಟ್ ಮಾಡಬೇಕು ಅನ್ನೋಂಗಿಲ್ಲ, ಎಂಥದ್ದು ಇಲ್ಲ. ಏನು ಕಾಲು ನೋಯ್ತೈತಿ? ದೃಷ್ಟಿ ತೆಗಿತೀನಿ. ಜಾಸ್ತಿ ನೋಯ್ತಿದ್ದಾವ? ಹೋಗೋಣ ಹಾಸ್ಪಿಟ್ಲಿಗೆ.